ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಒಟ್ಟಿಗೆ ಡಾಕ್ಟರ್ ವಿನೋದ್ ದಾಗೆ ಅವರಿದ್ದಾರೆ. ಅದೇ ರೀತಿ ಡಾಕ್ಟರ್ ಮಂಜುಶ್ರೀ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಮುಂದಿನ ಅಭ್ಯಾಸ ತಾಡಾಸನ 3. ಈಗ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಕೈಯನ್ನು ತೊಗೊಂಡು ಬನ್ನಿ. ನಮಸ್ಕಾರ ಮಾಡಿ, ಕೈ ಬಿಚ್ಚಿ, ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ ಕೈ ಸ್ಟ್ರೆಚ್, ಪಾದಹಸ್ತಾಸನದಲ್ಲಿ ಹೋಗ್ಬೇಕು. ಇವಾಗ ಬರ್ಬೇಕು ಪಾದಹಸ್ತಾಸನಕ್ಕೆ, ನಿಂದ್ರವಾಗಿಲ್ಲ, ಸುಮ್ಮನೆ ಬರ್ತಾ ಇರಬೇಕು. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಈಗ ಕೈ ಮೇಲ್ಗಡೆ ತೊಗೊಂಬನ್ನಿ, ನಮಸ್ಕಾರ ಮಾಡಿ. ಮೇಲ್ಗಡೆ ವೇಟ್ ಮಾಡಬಾರ್ದು, ನಮಸ್ಕಾರ ಮಾಡಿ ಹಿಂದ್ಗಡೆ ತಗೊಳ್ಳಿ, ನಿಧಾನವಾಗಿ ರಿಲೀಸ್ ಮಾಡ್ತಾ ಬರಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ನಮಸ್ಕಾರ ಮಾಡಿ, ಕೈ ಬಿಚ್ಚಿ, ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಎಲ್ಲಿಯೂ ಸ್ಟಾಪ್ ಆಗಬಾರ್ದು, ಹಾಗೇ ಬಂದ್ಬಿಡ್ಬೇಕು, ಹಾಗೇ ಮೇಲ್ಗಡೆ ಬಂದ್ಬಿಡ್ಬೇಕು. ಉಸಿರು ತೆಗೆದುಕೊಳ್ತಾ ಈಗ ಎಲ್ಲಿಯೂ ಸ್ಟಾಪ್ ಇಲ್ಲ. ಹಿಂದ್ಗಡೆ ತಲೆಯನ್ನು ಹಿಂದ್ಗಡೆ ತೊಗೊಂಡೋಗಿ ನಮಸ್ಕಾರ ಮಾಡಿ, ನಿಧಾನವಾಗಿ ಕೈಗಳನ್ನು ಇಳಿಸಿ. ಮತ್ತೊಂದು ಬಾರಿ ಅಭ್ಯಾಸ ಮಾಡೋಣ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತಗೊಳ್ಳಿ, ನಮಸ್ಕಾರ ಮಾಡಿ, ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ, ಉಸಿರಾಡಿ ಸರಿಯಾಗಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ಮೇಲ್ಗಡೆ ನಮಸ್ಕಾರ ಮಾಡಿ, ಉಸಿರು ಬಿಡ್ತಾ ಕೈಗಳನ್ನು ರಿಲೀಸ್ ಮಾಡಿ. ಈ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಮುಂದಿನ ಅಭ್ಯಾಸ ಈಗ ಪಾರ್ಶ್ವಕೋನಾಸನವನ್ನು ಮಾಡಿ. ಇಲ್ಲಿ ಬನ್ನಿ, ಮ್ಯಾಟಿನ ಭಾಗಕ್ಕೆ ಉಸಿರು ತೆಗೆದುಕೊಳ್ತಾ ಏನು ಮಾಡಿ, ಬಲಗಾಲನ್ನು 3.5 ಫೂಟಷ್ಟು ಅಗಲ ಇಟ್ಕೋಬೇಕು. ಬಲಗಾಲನ್ನು ಟರ್ನ್ ಮಾಡಿ, ಉಸಿರು ಬಿಡ್ತಾ ಏನು ಮಾಡಿ, ಮೊಣಕಾಲನ್ನು ಮಂಡಿಯನ್ನು ಫೋಲ್ಡ್ ಮಾಡಿ, ಕೈಯನ್ನು ಏನು ಮಾಡಬೇಕು, ನಿಧಾನವಾಗಿ ಪಾದದ ಹಿಂಭಾಗದಲ್ಲಿ ನಿಧಾನವಾಗಿ ಕೈಯನ್ನು ಇಡಿಸಿ, ಕೈಯನ್ನು ಎಡಗೈಯನ್ನು ಮುಂದ್ಗಡೆ ತೊಗೊಂಬರ್ಬೇಕು, ಸ್ಟ್ರೆಚ್ ಮಾಡಬೇಕು. ಸೈಡ್ ಮಾಡಿ ಬೆಂಡಾಗಿ ಮಾಡುವಂಥ ಆಸನಕ್ಕೆ ಇದಕ್ಕೆ ಪಾರ್ಶ್ವಕೋನಾಸನ ಅಂತಾರೆ. ಇಲ್ಲೂ ಆ್ಯಂಗಲ್ ಫಾರ್ಮೇಷನ್ ಆಗಿದೆ, ಅದಕ್ಕೆ ಕೋನ ಅಂತಾರೆ. ಇದಕ್ಕೆ ಮುಂದ್ಗಡೆ ನೋಡಬೇಕು. ಇಲ್ಲಿ ನೋಡಿ, ದೃಷ್ಟಿನೂ ತುಂಬ ಇಂಪಾರ್ಟೆಂಟ್. ನಿಧಾನವಾಗಿ ಸ್ಲೋಲಿ ಮೇಲ್ಗಡೆ ಬನ್ನಿ, ಕೈ ಭುಜದ ರೀತಿಯಲ್ಲಿ ಇರಲಿ. ಕಾಲನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪಾದವನ್ನು ಟರ್ನ್ ಮಾಡಿ, ಎಡಪಾದವನ್ನು, ಎಡ ಮೊಣಕಾಲನ್ನು ಬೆಂಡ್ ಮಾಡಿ, ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗಡೆ ತೊಗೊಂಬನ್ನಿ. ಕೈಯನ್ನು ಕಿವಿಗೆ ಟಚ್ ಆಗಿರಬೇಕು, ಮುಂದ್ಗಡೆ ನೋಡ್ತಾ ಇರಬೇಕು, ಗಮನಿಸ್ಬೇಕು. ಈ ತುದಿ ಬರಳನ್ನು, ಮಧ್ಯದ ಬರಳನ್ನು ಗಮನಿಸ್ತಾ ಇರಬೇಕು. ದೃಷ್ಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಉಸಿರಾಟ ನಿಧಾನವಾಗಿರ್ಬೇಕು. ಇಲ್ಲಿ 5 ಬಾರಿ ಉಸಿರಾಡಿ ನಿಧಾನವಾಗಿ ಮೇಲ್ಗಡೆ ಬನ್ನಿ. ಪಾದವನ್ನು ಟರ್ನ್ ಮಾಡ್ಕೊಳ್ಳಿ, ಉಸಿರು ಬಿಡ್ತಾ ಕಾಲನ್ನು ಜಾಯಿನ್ ಮಾಡಿ. ಈಗ ವೀರಭದ್ರಾಸನ ಮಾಡೋಣ. ಕಾಲನ್ನು ಸ್ಟ್ರೆಚ್ ಮಾಡಿ, ಬಲಪಾದವನ್ನು ಬಲಗಡೆ ತಿರುಗಿಸಿ. ಈಗ ಬಲ ಪಾದದ ಮಂಡಿಯನ್ನು ಬೆಂಡ್ ಮಾಡಿ, ಈಗ ಬಾಡಿ ಸ್ಟ್ರೈಟ್ ಮಾಡ್ಕೊಳ್ರಿ. ಈಗ 2 ಕೈಗಳನ್ನ ಸಮನಾಗಿ ತೊಗೊಂಬನ್ನಿ, ಮುಂದ್ಗಡೆ ಸೈಡು 2 ಕೈಗಳನ್ನ ಸೈಡ್ ತೊಗೊಂಬನ್ನಿ. ಈಗ 2 ಕೈಗಳನ್ನು ಸೈಡ್ ತೊಗೊಂಬನ್ನಿ. ಈ ರೀತಿ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ನಮಸ್ಕಾರ ಮಾಡಿ, ತಲೆಯನ್ನು ಹಿಂದ್ಗಡೆ ತೊಗೊಂಬನ್ನಿ. ಈ ರೀತಿ ಮಾಡಬೇಕು. ಉಸಿರಾಡಿಸ್ತಾ ಇರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ 2 ಕೈಗಳ ಕೆಳಗಡೆ. ಇಷ್ಟೇ ಇಟ್ಕೊಳ್ಳಿ. ಟರ್ನ್ ಆಗಿ ಮೊಣಕಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಮಾಡ್ಕೊಳ್ಳಿ, ಪಾದವನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಈಗ ಅದೇ ರೀತಿ ಇನ್ನೊಂದು ಕಡೆ ಮಾಡೋಣ. ಎಡಪಾದವನ್ನು ಟರ್ನ್ ಮಾಡಿ, ಎಡಗಡೆ ಟರ್ನ್ ಆಗಿ, ಕೈಯನ್ನು ಮೇಲ್ಗಡೆ ತಗೊಳ್ಳಿ, ಉಸಿರು ತೆಗೆದುಕೊಳ್ತಾ ತಲೆಯನ್ನು ಹಿಂದ್ಗಡೆ ತೊಗೊಂಡೋಗಿ, ಮಂಡಿಯನ್ನು ಸರಿಯಾಗಿ ಬೆಂಡ್ ಮಾಡಿ. ಹೀಗೆ ಉಸಿರಾಡಿಸ್ತಾ ಇರಬೇಕು, ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಉಸಿರಾಟ ಕಡೆ ಗಮನ ಇರಲಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಹೀಗೆ 5 ಬಾರಿ ಉಸಿರಾಡಿಸ್ಬೇಕು ಇಲ್ಲಿದ್ದಾಗ. ಈಗ ಮೊಣಕಾಲು ಸ್ಟ್ರೈಟ್ ಮಾಡ್ಕೊಳ್ರಿ, ಪಾದವನ್ನು ತಿರುಗಿಸಿ, ಮುಂದ್ಗಡೆ ತೊಗೊಂಬನ್ನಿ, ಪಾದವನ್ನು ತಿರುಗಿಸಿ. ಈಗ ಕೈಗಳನ್ನು ಮುಂದ್ಗಡೆ ತೊಗೊಂಬಂದು ಪಾದವನ್ನು ತಿರುಗಿಸಿ, ಉಸಿರು ಬಿಡ್ತಾ ಜಾಯಿನ್ ಮಾಡಿ ಕಾಲನ್ನು.
ಈ ರೀತಿ ಈ ಆಸನಗಳನ್ನ ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿಂದಾಗಿ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ. ಎಸ್, ಬದ್ಧ ಕೋಣಾಸನ. ಕಾಲನ್ನು ಸ್ಟ್ರೆಚ್ ಮಾಡಿ ಉಸಿರನ್ನು ಬಿಡ್ತಾ ಏನು ಮಾಡಬೇಕಂತಂದರೆ ಎರಡೂ ಕಾಲನ್ನು ಫೋಲ್ಡ್ ಮಾಡ್ಕೋಬೇಕು. ಹಿಂಬಡವನ್ನು ಸರಿಯಾಗಿ ಮೂಲಾಧಾರಕ್ಕೆ ಪ್ರೆಸ್ ಮಾಡಬೇಕು. ಎಸ್, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ನೋಡಿ. ಎಸ್, ಮುಂದ್ಗಡೆ ನೋಡಿ. ಉಸಿರು ತೆಗೆದುಕೊಳ್ತಾ ಉಸಿರಾಡಿಗೆ ಸರಿಯಾಗಿ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ 5 ಬಾರಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಬದ್ಧ ಕೋಣಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡ್ತಾ ಇದ್ದಾರೆ, ಮುಂದ್ಗಡೆ ಬಾಗಿ ಸ್ಟ್ರೆಚ್ ಮಾಡ್ತಾ ಇದ್ದಾರೆ. ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿರಲಿ, ಹಣೆ ಹಚ್ಚಬೇಕು. ಎಸ್, ನಿಧಾನವಾಗಿ ಉಸಿರಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್, ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ ಉಸಿರು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್, ಈಗ ಮುಂದಿನ ಆಸನ ಪೂರ್ವೋತ್ತಾನಾಸನ. ಎರಡೂ ಕಾಲನ್ನು ಜಾಯಿನ್ ಮಾಡಿ ಎರಡೂ ಕೈಗಳನ್ನು ಹಿಂದ್ಗಡೆ ತೊಗೊಂಬನ್ನಿ. ಯಾರು ಮಾಡ್ಲಿಕ್ಕೆ ಆಗೋದಲ್ಲ ಅವ್ರನ್ನ ಇವ್ರು ನೋಡ್ಕೊಂಡು ಮಾಡಿ, ಯಾರು ಮಾಡ್ಲಿಕ್ಕೆ ಆಗತ್ತೆ ಅವ್ರನ್ನ ಇವ್ರು ನೋಡ್ಕೊಂಡು ಮಾಡಿ. ಎಸ್, ಕಾಲನ್ನು ಫೋಲ್ಡ್ ಮಾಡಿ ನೀವು. ಎಸ್, ಕೈ ಹೊರಭಾಗದಲ್ಲಿರಲಿ, ಹೊರಭಾಗದ ಕೈಯ ಪಾಮ್ಸು ಒಳಗಡೆ ಭಾಗದಲ್ಲಿರಬೇಕು. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಲಿಫ್ಟ್ ಮಾಡಿ. ಸೊಂಟವನ್ನು ಮೇಲ್ಗಡೆ ಲಿಫ್ಟ್ ಮಾಡಬೇಕು. ಉಸಿರಾಟ ಕಡೆ ಗಮನ ಇರಲಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ತಳಗಡೆ ತೊಗೊಂಬನ್ನಿ. ಸೊಂಟವನ್ನು ಕಾಲನ್ನು ಸ್ಟ್ರೆಚ್ ಮಾಡಿ ನಿಧಾನವಾಗಿ. ಈಗ ಮಕರಾಸನಕ್ಕೆ ಹೋಗಿ ಉಲ್ಟಾ ಮಲಗಿ. ಎಸ್, ಮಕರಾಸನ ಮಾಡಿ ಕಾಲನ್ನು ಎರಡೂ ಕಾಲುಗಳನ್ನು ಹೊರಗಡೆ ತೊಗೊಂಬನ್ನಿ. ಎಸ್, ಈಗ ಮೊಣಕೈಯನ್ನು ನೆಲಕಚ್ಚಿ ಎರಡೂ ನಿಮ್ಮ ಕೈ ಪಾಮ್ಸ್ಗಳನ್ನು ಏನು ಮಾಡಬೇಕು, ಗಲ್ಲದ ಪಕ್ಕದಲ್ಲಿ ತರಬೇಕು. ಸರಿಯಾಗಿ ಉಸಿರಾಡಿಸ್ಬೇಕು. ಇಲ್ಲಿ ಉಸಿರಾಟದ ಕಡೆ ಗಮನ ಇರಲಿ. ಸರಿಯಾಗಿ ಉಸಿರಾಡಿಸಿ. ಎಸ್, ವಿಶ್ರಾಂತಿ. ನಿಧಾನವಾಗಿ ಕೈ ಬಿಡಿ, ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕಾಲನ್ನು ಕೂಡಿಸಿ ಈಗ ನಿಧಾನವಾಗಿ ಭುಜಂಗಾಸನ. ಎರಡೂ ಕೈಗಳನ್ನು ಚೆಸ್ಟ್ ಪಕ್ಕದಲ್ಲಿ ತೊಗೊಂಬನ್ನಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ ಮೇಲ್ ನೋಡ್ತಾ ಸರಿಯಾಗಿ ಉಸಿರಾಡಿ. ಯಾರು ಮಾಡ್ಲಿಕ್ಕಾಗಲ್ಲ ಮೊಣಕೈ ಈ ರೀತಿ ತಳಗಡೆ ಹಚ್ಚಿ ಮಾಡ್ಬೋದು. ಯಾರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಅವರು ಈ ರೀತಿ ಮೊಣಕೈಯನ್ನು ತಳಗಡೆ ಹಚ್ಚಿ ಮಾಡ್ಬೋದು. ಯಾರಿಗೆ ಮಾಡ್ಲಿಕ್ಕೆ ಬರ್ತದಲ್ಲ ಈ ರೀತಿ ಮೊಣಕೈಯನ್ನು ಮೇಲ್ಗಡೆ ಎತ್ತಿ ಮಾಡ್ಬೋದಾಗಿದೆ. ಉಸಿರಾಡಿಸ್ಬೇಕು ಸರಿಯಾಗಿ. ಹಾಗೆ ಸರಿಯಾಗಿ ಉಸಿರಾಡಿಸ್ಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ತಳಗಡೆ ಬರಬೇಕು. ಈಗ ಶಲಭಾಸನ. ಎರಡೂ ಕೈಗಳನ್ನ ಹಿಂದ್ಗಡೆ ತಗೊಂಡೋಗಿ ಉಲ್ಟಾ ಡಬ್ಬಾಗಿ ಉಲ್ಟಾಗಿ ಇಟ್ಕೋಬೇಕು. ಈಗ ಏನು ಮಾಡ್ಬೇಕಂತಂದರೆ ಶಲಭಾಸನದಲ್ಲಿ ಇಲ್ಲಿ ಎರಡು ತಲೆಯನ್ನು ಮತ್ತು ಚೆಸ್ಟನ್ನು ಎರಡೂ ಎತ್ತಬೇಕು. ಮತ್ತು ಎರಡೂ ಕಾಲನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲ್ಗಡೆ ಎತ್ತಲಿಕ್ಕೆ ಟ್ರೈ ಮಾಡಬೇಕು. ಸ್ಟಾರ್ಟ್ ಮಾಡಿ. ಎಸ್, ಹೀಗೆ 1 2 ಸರಿಯಾಗಿ ಉಸಿರಾಡಿಸ್ಬೇಕು. 5 ಸತಿ. 3 4 5 6 7. ಎಸ್, ನಿಧಾನವಾಗಿ 5 ಸತಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಗದ್ದ ಮತ್ತು ಕಾಲುಗಳು ನಿಧಾನವಾಗಿ ತಳಗಡೆ ತೊಗೊಂಡ್ಬರ್ಬೇಕು. ಹೀಗೆ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಈಗ ಮತ್ತೊಂದು ಸಾರಿ ಮಾಡಿಸ್ತಾ ಇದ್ದೇವೆ ನೋಡಿ. ಇಲ್ಲಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನು ಮೇಲ್ಗಡೆ ಎತ್ತಿ, ಗದ್ದವನ್ನು ಮೇಲ್ಗಡೆ ಎತ್ತಿ, ಎದೆಯನ್ನು ಮೇಲ್ಗಡೆ ಎತ್ತಿ,
ಮುಂದೆ ನೋಡ್ತಾ ಏನು ಮಾಡ್ಬೇಕಂತಂದ್ರೆ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಉಸಿರಾಡಿಸಿ, ಡೀಪ್ ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ಆಸನದಲ್ಲಿ ನಿಂತು 5 ಸಾರಿ ಉಸಿರಾಡಿ ನಿಧಾನವಾಗಿ ಉಸಿರು ಬಿಡ್ತಾ ಏನು ಮಾಡಬೇಕಂದ್ರೆ 2 ಕಾಲುಗಳನ್ನು ಮತ್ತು ನಿಮ್ಮ ಗದ್ದವನ್ನು ತಳಗಡೆ ತೊಗೊಂಬರ್ಬೇಕು, ಭುಜಗಳನ್ನು ತಳಗಡೆ ತೊಗೊಂಬರ್ಬೇಕು. ವಿಶ್ರಾಂತಿ ಸ್ಥಿತಿಗೆ ಹೋಗಿ. ವಿಶ್ರಾಂತಿ. ಕೈಗಳ ಮುಂದುಗಡೆ ತೊಗೊಂಬನ್ನಿ. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಎಸ್. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಈಗ ನಿಧಾನವಾಗಿ 2 ಕಾಲನ್ನು ಕೂಡಿಸಿ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಾಮಾಸನ ಮಾಡೋಣ. ಕಾಲುಗಳನ್ನು ಮುಂದ್ಗಡೆ ಸ್ಟ್ರೆಚ್ ಮಾಡಿ. ಎರಡೂ ಕಾಲುಗಳನ್ನು ಮೇಲ್ಗಡೆ ಲಿಫ್ಟ್ ಮಾಡಿ. ಎಸ್. ಕೈಗಳನ್ನು ಪಕ್ಕದಲ್ಲಿ ತೊಗೊಂಬನ್ನಿ. ಸರಿಯಾಗಿ ಉಸಿರಾಡಿಸ್ಬೇಕು ಈ ರೀತಿ. ಬ್ಯಾಕ್ ಸ್ಟ್ರೈಟ್ ಇಲ್ಲಿ, ತಲೆ ಹಿಂದ್ಗಡೆ ತೊಗೊಂಬರ್ಲಿ. ಎಸ್. ಈ ರೀತಿ ಸರಿಯಾಗಿ ಏನು ಮಾಡ್ಬೇಕಂದ್ರೆ ಉಸಿರಾಡಿಸ್ಬೇಕು. ಎಷ್ಟಾಗುತ್ತಲ್ಲ ಅಷ್ಟು ನೀವೇನು ಮಾಡಬೇಕು, ಉಸಿರಾಡಿಸ್ಬೇಕು. ಇದು ನಾವನ್ನು ಹೋಲುವಂಥ ಆಸನಕ್ಕೆ, ನಾವು ಅಂದರೆ ಏನು, ಹಡಗು, ಆ ರೀತಿ ಹೋಲುವಂಥ ಆಸನಕ್ಕೆ ನಾವಾಸನ ಎಂದು ಕರೆದಿದ್ದಾರೆ. ಎಸ್. ನಿಧಾನವಾಗಿ ಉಸಿರು ಬಿಡ್ತಾ ಕಾಲನ್ನು ಕೆಳಗಡೆ ತೊಗೊಂಬನ್ನಿ. ಕೈಯನ್ನು ನಿಮ್ಮ ಹಿಪ್ಸ್ಗಳ ಪಕ್ಕದಲ್ಲಿ ತೊಗೊಂಬನ್ನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ. ನಮಸ್ಕಾರ.